ಪ್ರತಿಯೊಬ್ಬರಿಗೂ ಉಚಿತ ಕಾನೂನು ದೊರಕಿಸಿಕೊಡಬೇಕೆಂದು ಕಾನೂನು ಸೇವಾ ಸಮಿತಿಯ ಗುರಿಯಾಗಿದೆ ಎಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರ ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಕೆಎನ್ ನಾಗೇಗೌಡ ಕಾನೂನು ಕಾಲೇಜ್ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ಕೆಎನ್ ನಾಗೇಗೌಡ ಕಾನೂನು ಕಾಲೇಜು ವಕೀಲರ ಸಂಘ ಮಳವಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದೇ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿ, ತಾಲೂಕು ಪಂಚಾಯಿತಿ, ಸಿಡಿಪಿಒ ಕಚೇರಿ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ವಕೀಲರನ್ನ ನೇಮಕ ಮಾಡಲಾಗಿದ್ದು, ತೊಂದರೆಗೆ ಒಳಗಾಗಿ ಈ ಕಚೇರಿಗಳಿಗೆ ಬರುವ ಸಾರ್ವಜನಿಕರು ಹಾಗೂ ಕೌಟುಂಬಿಕ ದೂರು ನೀಡುವ ಸತಿಪತಿಗಳಿಗೆ ಹಾಗೂ ಪೊಲೀಸರಿಂದ ಬಂಧನಕ್ಕೆ ಒಳಗಾಗುವವರಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದರ ಜೊತೆಗೆ ಉಚಿತವಾಗಿ ಕಾನೂನು ನೆರವು ಒದಗಿಸುವುದು ಇದರ ಉದ್ದೇಶವಾಗಿದೆ. ಇನ್ನು ಇದರ ಜೊತೆಗೆ 30 ಮಂದಿ ಪಿಎಲ್ವಿಗಳನ್ನು ನೇಮಕ ಮಾಡಿ ಅವರ ಮೂಲಕ ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸುವುದು ಹಾಗೂ ಕಾನೂನು ಸೇವಾ ಸಮಿತಿಯ ನೆರವಿನ ಬಗ್ಗೆ ಮಾಹಿತಿ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಕಾನೂನು ವಿದ್ಯಾರ್ಥಿಗಳು ಸಹ ಕಾನೂನು ಸೇವಾ ಸಮಿತಿಯ ನೆರವು ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಂಡು ತಮ್ಮ ಸುತ್ತಮುತ್ತ ತೊಂದರೆಗೆ ಒಳಗಾಗುವ ಜನರಿಗೆ ನ್ಯಾಯ ದೊರಕಿಸಿಕೊಡಲು ಮುಂದಾಗುವಂತೆ ನ್ಯಾಯಾಧೀಶರು ಕರೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ಅವರು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಕಾನೂನು ಕಟ್ಟಳೆ ಮೂಲಕ ಯಾವುದೇ ಅಹಿತಕರ ಘಟನೆಗಳ ವಿರುದ್ಧ ಧ್ವನಿ ಎತ್ತುವ, ಅನ್ಯಾಯಕ್ಕೆ ಒಳಗಾದ ಜನರಿಗೆ ನ್ಯಾಯ ದೊರಕಿಸಿಕೊಡುವುದು ವಕೀಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಇಂತಹ ಮಹತ್ತರ ಜವಾಬ್ದಾರಿಯ ಹೊಣೆ ಹೊರಲು ಸಿದ್ಧರಾಗುತ್ತಿರುವ ಕಾನೂನು ವಿದ್ಯಾರ್ಥಿಗಳು ಶ್ರದ್ಧೆ ವಹಿಸಿ ಕಾನೂನು ಕಟ್ಟಳೆಗಳ ಬಗ್ಗೆ ತಿಳಿದುಕೊಂಡು ಸಮಾಜದಲ್ಲಿ ಅನ್ಯಾಯ, ಅನಾಚಾರ, ಕಾನೂನುಬಾಹಿರ ಘಟನೆಗಳ ವಿರುದ್ಧ ಧ್ವನಿಯಾಗಬೇಕೆಂದು ಕರೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಎಚ್.ಎನ್. ಮಂಜು ಅಧ್ಯಕ್ಷತೆ ವಹಿಸಿದ್ದು, ಕಾರ್ಯಕ್ರಮದಲ್ಲಿ ಅಪಾರ ಸರ್ಕಾರಿ ವಕೀಲರಾದ ಶ್ರೀಕಂಠಸ್ವಾಮಿ, ಶಾಂತಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಪುಟ್ಟರಾಜು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ನ್ಯೂಸ್, NKS ಟಿವಿ, ಮಂಡ್ಯ. ಇದರ ಉದ್ದೇಶ ಇಷ್ಟೇ, ತಾಲೂಕ್ ಪಂಚಾಯತಿಯ ತಾಲೂಕು ಕಚೇರಿಗೆ ಒಬ್ಬ ವ್ಯಕ್ತಿ ಹೋದಾಗ ಒಂದು ಖಾತೆ ಬಗ್ಗೆ ಅಥವಾ ಏನಾದರೂ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಗೊತ್ತಾಗಿಲ್ಲ ಅಂತಂದರೆ ಅಂಥ ವ್ಯಕ್ತಿ ನಮ್ಮ ವಕೀಲರು ಇರ್ತಾರೆ, ಅವ್ರನ್ನ ಒಂದು ಸಂಪರ್ಕ ಮಾಡಿ ಆ ಕಾನೂನು ಬಗ್ಗೆ ಒಂದು ಅರಿವನ್ನು ತಿಳ್ಕೊಬೋದು. ಅದೇ ರೀತಿ ಸಿಡಿಪಿಒ ಕಚೇರಿಯಲ್ಲಿ ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟು ಅಂದರೆ ಒಂದು ಸಂಸಾರದ ಬಗ್ಗೆ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಬಂದಾಗ ಅಂಥ ವ್ಯಕ್ತಿ ಸಿಡಿಪಿಒ ಕಚೇರಿಗೆ ಒಬ್ಬ ಮಹಿಳೆ ಅರ್ಜಿ ಕೊಟ್ಟಾಗ ಅಲ್ಲಿ ಏನು ಪ್ರಕ್ರಿಯೆಗಳಿದೆ ಮತ್ತು ರಾಜ್ಯ ಸಂಧಾನ ಯಾವ ರೀತಿ ಆಗ್ತದೆ ಅನ್ನೋದು ಮಾಡೋಕ್ಕೋಸ್ಕರ ಅಲ್ಲೂ ಸಹ ನೇಮಕ ಮಾಡಿದ್ದೀವಿ. ಅದೇ ರೀತಿ ಪೊಲೀಸ್ ಸ್ಟೇಷನ್ಗಳಲ್ಲಿ ನೇಮಕ ಮಾಡಿದ್ದೀವಿ. ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದಾಗ ಅವನಿಗೆ ಯಾವ ರೀತಿ ಹಕ್ಕುಗಳಿದೆ, ಒಬ್ಬ ಆರೋಪಿಗೆ ಹಕ್ಕುಗಳೇನಿದೆ, ಮತ್ತು ಅವನಿಗೆ ಏನು ಅಸಿಸ್ಟ್ ಬೇಕು, ವಕೀಲರ ಒಂದು ಅಸಿಸ್ಟ್ ಬೇಕು, ಅದು ತಿಳಿಸೋಕ್ಕೋಸ್ಕರ ಅಲ್ಲೂ ಸಹ ರಿಮೈಂಡ್ ಅಡ್ವೊಕೇಟ್ಗಳನ್ನ ನೇಮಕ ಮಾಡಿದ್ದೀವಿ. ಅದೇ ರೀತಿ PLVಗಳನ್ನ ಒಂದು 30 ಜನ PLVಗಳನ್ನ ಅಪಾಯಿಂಟ್ ಮಾಡಿದ್ದೀವಿ. ಅಂದರೆ ಇಂಥ ಕಾನೂನು ಒಂದು ಸೇವೆಗಳ ಬಗ್ಗೆ, ಕಾನೂನು ಸೇವಾ ಸಮಿತಿ ಏನಿದೆ ಅದರ ಉದ್ದೇಶಗಳ ಬಗ್ಗೆ ಮತ್ತು ಅಗತ್ಯವಿರುವ ಕಾನೂನುಗಳ ಬಗ್ಗೆ ಒಂದು ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವಂಥ ಉದ್ದೇಶದಿಂದ ಈ PLVಗಳು, ರಿಮೈಂಡ್ ಅಡ್ವೊಕೇಟು ಮತ್ತು ಪ್ಯಾನಲ್ ಅಡ್ವೊಕೇಟ್ ಅಂತೇಳಿ ನೇಮಕ ಮಾಡಿದ್ದೀವಿ. ಈ ರೀತಿ ಒಬ್ಬ ವ್ಯಕ್ತಿ ಬಂದಾಗ ನಮ್ಮ ನ್ಯಾಯಾಲಯಕ್ಕೆ ಕಾನೂನು ಸೇವಾ ಸಮಿತಿಗೆ ಅರ್ಜಿ ಕೊಟ್ಟಾಗ ಅಂಥ ವ್ಯಕ್ತಿ ವಕೀಲರಿಗೆ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಕಾನೂನು ಸೇವಾ ಸಮಿತಿಯಿಂದ ನುರಿತ ವಕೀಲರನ್ನು ನೇಮಕ ಮಾಡಿಕೊಡ್ತೀವಿ. ಅದರ ಮುಖಾಂತರ ಅವರ ಕೇಸನ್ನು ನಡೆಸ್ಬೋದು. ಅದೇ ರೀತಿ ವ್ಯಾಜ್ಯ ಪೂರ್ವ ಪ್ರಕರಣಗಳಂತಲೂ ಬರ್ತದೆ. ವ್ಯಾಜ್ಯ ಪೂರ್ವ ಪ್ರಕರಣ ಅಂತಂದರೆ ನ್ಯಾಯಾಲಯಕ್ಕೆ ಸಲ್ಲಿಸದೆ ಇರೋಂಥ ಪ್ರಕರಣ, ಅದಕ್ಕಿಂತ ಪೂರ್ವ ಪ್ರಕರಣ. ಅಂಥ ಪ್ರಕರಣದಲ್ಲೂ ಸಹ ಒಂದು ಅರ್ಜಿಯನ್ನು ಕೊಟ್ಟರೆ ಒಬ್ಬ ವ್ಯಕ್ತಿ ಕಾನೂನು ಸೇವಾ ಸಮಿತಿಗೆ ಅದನ್ನು ಸೂಟ್ ಫೈಲ್ ಮಾಡಬೇಕಾಗಿಲ್ಲ, ಕೇಸನ್ನು ಫೈಲ್ ಮಾಡಬೇಕಾಗಿಲ್ಲ ಕೋರ್ಟ್ಗೆ. ಅಂಥ ವ್ಯಕ್ತಿ ಒಂದು ಅರ್ಜಿ ಕೊಟ್ಟರು ಸಹ ಒಂದು ನ್ಯಾಯಾಲಯಕ್ಕೆ ಬರದೇನೆ ಆ ಒಂದು ಕಚೇರಿಯಲ್ಲೇ ಕುರಿತು ನಾವೊಂದು ರಾಜಿ ಒಂದು ಪ್ರಕ್ರಿಯೆಯನ್ನು ಮತ್ತು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತೀವಿ. ಇಷ್ಟು ಕಾನೂನು ಸೇವಾ ಸಮಿತಿ ಅಂದರೆ ಏನು? ಈ ಕಾನೂನು ಸೇವಾ ಸಮಿತಿ ಅಂತ ಏನಿದೆ, ಪ್ರಾಧಿಕಾರ ಏನಿದೆ, ಆರ್ಟಿಕಲ್ 39A ಕಾನ್ಸ್ಟಿಟ್ಯೂಷನ್ ಅದರ ಪ್ರಕಾರ ಈ ಒಂದು ರಚನೆ ಆಯಿತು. ಅಂದರೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕಾನೂನು ನೆರವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಅನುಚ್ಛೇದ 39A ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರ ಒಂದು ರಚನೆ ಆಯಿತು. ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದೀವಿ. ನಿಮ್ಗೆ ಹೇಳೋದಿಷ್ಟೇ, ಒಂದು ಕಾನೂನುಗಳ ಬಗ್ಗೆ, ಎಲ್ಲ ಕಾನೂನುಗಳ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತಂದ್ರು ಅಗತ್ಯವಿರುವಂಥ ಕಾನೂನುಗಳ ಬಗ್ಗೆ ಎಲ್ಲ ತಿಳ್ಕೋಬೇಕು. ಒಂದು ವೇಳೆ ನಿಮ್ಮ ಊರಿನಲ್ಲಿ ಅಥವಾ ಯಾರೋ ತೊಂದರೆಗೊಳಗಾಗಿದ್ದಾರೆ ನಿಮ್ಗೆ ಗೊತ್ತಿರೋ ವ್ಯಕ್ತಿಗಳು ನಮ್ಮ ಕಾನೂನು ಸೇವಾ ಸಮಿತಿಗೆ ಒಂದು ಅರ್ಜಿಯನ್ನು ಕೊಡಿಸಿದ್ರೆ ಅವ್ರ ಮುಖಾಂತರ ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ನಾವು
ಅಟೆಂಪ್ಟನ್ನು ಮಾಡ್ತೀವಿ ಅಂತ ಹೇಳ್ತಾ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇಚ್ಛಪಡ್ತೀನಿ. ವಕೀಲರಂದರೆ ಈ ಸಮಾಜದ ಸ್ವಾಸ್ಥ್ಯವನ್ನು ತಿದ್ದುವಂಥವ್ರು, ಕಾನೂನು ಕಟ್ಟಲೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಈ ದೇಶದಲ್ಲಿ ನಡೀತಕ್ಕಂಥ ಯಾವುದೇ ರೈತರ ಘಟನೆಗಳನ್ನು ಕಂಡರೆ ಮೊದಲು ವಿರೋಧಿಸ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥವ್ರು, ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಇಂದಿನವರೆಗೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿಗಾಗಿ, ಸಮಾಜಕ್ಕಾಗಿ, ದೇಶಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಅದು ಇದ್ದರೆ ಅದು ವಕೀಲರು ಮಾತ್ರ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಕಾನೂನು ಅಂತಕ್ಕಂಥದ್ದು ಪಾಠ ಪ್ರವಚನದಲ್ಲಿ ಕಲಿತಕ್ಕಂಥದ್ದು ಒಂದು ಭಾಗ ಆದರೆ ನ್ಯಾಯಾಲಯದಲ್ಲಿ ಕಲಿತಕ್ಕಂಥದ್ದು ಸಾಕಷ್ಟು ವಿಚಾರಗಳಿವೆ. ನಾವು ಕಾಯ್ದೆಗಳನ್ನು ಆವಾಗ ಸರ್ಕಾರಗಳು ತಿದ್ದುಪಡಿ ಮಾಡ್ತಾ ಇರ್ತವೆ. ಹಾಗಾಗಿ ನಾವು ಪ್ರತಿನಿತ್ಯನೂ ಕೂಡ ವಕೀಲರಾದ ನಂತರ ನಿತ್ಯ ವಿದ್ಯಾರ್ಥಿಯಾಗಿ, ಶ್ರದ್ಧಾ ವಿದ್ಯಾರ್ಥಿಯಾಗಿ, ಶ್ರಮವಹಿಸಿ ವಿದ್ಯಾರ್ಥಿಯಾಗಿ ವಕೀಲರಾಗಿ ಕೆಲಸ ಮಾಡಿದ್ರೆ ಮಾತ್ರ ಉತ್ತಮ ವಕೀಲರಾಗಿ, ಉತ್ತಮ ನ್ಯಾಯಾಧೀಶರಾಗಿ ಕೆಲಸ ಮಾಡಲು ಸಾಧ್ಯ. ಇನ್ನೇನು ನಾನು ವಿದ್ಯಾರ್ಥಿ ಜೀವನದಲ್ಲೆಲ್ಲ ಪಾಸ್ ಆಯಿತು, ಇನ್ನೇನು ನಾನು ಆರಾಮಾಗಿ ವಕೀಲ ವೃತ್ತಿ ಮಾಡ್ಬೋದು ಅಂತಂದರೆ ಅದು ತಪ್ಪಾಗ್ತದೆ. ತಾವು ಅಲ್ಲಿಯೂ ಕೂಡ ಬಂದಾಗ ನಿತ್ಯ ವಿದ್ಯಾರ್ಥಿಯಾಗಿ ಓದಬೇಕಾಗ್ತದೆ. ಯಾರು ಓದ್ತಾರೋ ಇಲ್ಲೋ ಗೊತ್ತಿಲ್ಲ, ಕಾನೂನು ಮಾಡಿರ್ತಕ್ಕಂಥ ಪದವಿ ಪಡ್ಕೊಳ್ತಾ ಇರ್ತಕ್ಕಂಥವ್ರು ಪ್ರತಿನಿತ್ಯವೂ ಮಾಧ್ಯಮಗಳನ್ನು ನೋಡಬೇಕು, ಪತ್ರಿಕೆಗಳನ್ನು ನೋಡಬೇಕು, ಸರ್ಕಾರ ಮಾಡ್ತಕ್ಕಂಥ ಕಾಯ್ದೆ ತಿದ್ದುಪಡಿಗಳನ್ನು ನೋಡ್ತಾ ಇರಬೇಕು. ಈಗಾಗಲೇ ನಮಗೆ ಗೊತ್ತು, ಹೊಸದಾಗಿ ಸಾಕ್ಷ್ಯ ಅಧಿನಿಯಮ ಆಗ್ಬೋದು, ಭಾರತ ದಂಡ ಸಮಿತಿ ಆಗ್ಬೋದು, CRPC ಆಗ್ಬೋದು ತಿದ್ದುಪಡಿ ಆಗಿರ್ತಕ್ಕಂಥದ್ದು. ಆಗಿರ್ತಕ್ಕಂಥ ಶಿಕ್ಷಣ, ಈಗಿರ್ತಕ್ಕಂಥ ಶಿಕ್ಷಣಗಳು ಸಾಕಷ್ಟು ವ್ಯತ್ಯಾಸಗಳಿದೆ. ಸಂಖ್ಯೆ ಬದಲಾವಣೆ ಆಗಿದೆ, ಅದರ ವಾಸ್ತುಸ್ಥಿತಿ ಬದಲಾವಣೆ ಆಗಿದೆ. ಅದನ್ನು ತಿಳ್ಕೋಬೇಕಾದ್ರೆ ಶ್ರದ್ಧೆ ವಹಿಸಿ ಮಾಡಬೇಕಾಗುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮೊದಲು ಪ್ರತಿನಿತ್ಯನೂ ಕೂಡ ಕಾನೂನಿನ ಬಗ್ಗೆ ಅರಿವನ್ನು ತಿಳ್ಕೋಬೇಕಾಗುತ್ತೆ. ಜೊತೆಗೆ ನಾವು ಎಲ್ಲ ಕಾಯ್ದೆಯನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಸಮುದ್ರ ಇದ್ದಾಗ ನಮ್ಮ ಕಾನೂನು ಅಂತಕ್ಕಂಥದ್ದು ಯಾರನ್ನಾದರೂ ಈ ಕಡೆ ಆ ಕಾಯ್ದೆ ಒಳಗಡೆ ತಪ್ಪು ಮಾಡಿದ್ರೆ ಶಿಕ್ಷಿಸುವಂಥ ಒಂದು ಅಧಿಕಾರವನ್ನು ಹೊಂದಿರತಕ್ಕಂಥ ನ್ಯಾಯಾಲಯ, ಅಲ್ಲಿ ಶಿಕ್ಷೆ ಕೊಡಿಸ್ತಕ್ಕಂಥ ಹಕ್ಕಿರ್ತಕ್ಕಂಥದ್ದು ವಕೀಲರಿಗೆ. ಆಚರಣಾಂಗವಾಗಿ ಮ್ಯಾರಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತೇಳಿ ಈ ನಾಳೆ ನಡೆದ ಮೀಟಿಂಗ್ ಕಾಲ್ ಮಾಡ್ತೀವಿ. ಕಳೆದ ಬಾರಿ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು ವಿದ್ಯಾರ್ಥಿಗಳೆಲ್ಲ ಸಹಕಾರವನ್ನು ಕೊಟ್ಟಿದ್ರಿ. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ನೀಡಬೇಕು. ಮತ್ತು ಸಮಯವನ್ನು ದಯಮಾಡಿ ಏನು ಸಮಯ ನಿಗದಿಪಡಿರ್ತೀರೋ ಆ ಸಮಯಕ್ಕೆ ತಕ್ಕ ಸಮಯಕ್ಕೆ ಬರಬೇಕು. ಯಾಕೆಂದರೆ ಕಾನೂನು ಪಾಲನೆ ಮಾಡ್ತಕ್ಕಂಥ ನಾವೇ ಸಮಯವನ್ನು ಪರಿಪಾಲನೆ ಮಾಡಲಿಲ್ಲ ಅಂದರೆ ನಾವು ರಾಜಕೀಯ ವ್ಯಕ್ತಿಗಳಲ್ಲ. ಸಮಯವನ್ನು, ಕಾನೂನನ್ನು ಕಾಪಾಡ್ತಕ್ಕಂಥ ಮೊದಲ ಸ್ಥಾನದಲ್ಲಿ ನಾವು ವಕೀಲರಾದಂಥ ವಿದ್ಯಾರ್ಥಿಗಳು ಎಲ್ಲರೂ ಇರಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ